ಹೈವೇ ಆಫ್ ಟಿಯರ್ಸ್ ಅಂತೆ, ಅಂದರೆ ಕಣ್ಣೀರಿನ ಹೈವೇ ಅಂತ. ಇಲ್ಲಿಗ ನನಗೆ ಕರ್ಕೊಂಡು ಬಂದಿದ್ದಾರೆ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ. ಇದುವೇ ನನ್ನ ಇಂಗ್ಲೀಷ್ ಬ್ರೇಕ್ಫಾಸ್ಟ್. ನಾನೀಗ ಸ್ವಲ್ಪ ಸೈಕಲ್ ಗ್ಯಾಪಲ್ಲಿ ಬಂದಿದ್ದು, ಕೆಲಸ ಮಾಡ್ತಾ ಮಾಡ್ತಾ ಮಧ್ಯ ಸ್ವಲ್ಪ ಎಲ್ಲ ಮೀನು ವಾಸನೆ ಬರ್ತಾವೆ ನನಗೆ. ನೋಡಿ ಅಲ್ಲೆಲ್ಲ ದೊಡ್ಡ ದೊಡ್ಡ ಕಂಟೈನರಲ್ಲಿ ಇಟ್ಟಿದ್ದಾರೆ, ಬೋಟ್ ಇಟ್ಟಿದ್ದಾರೆ. ಇದೊಂದು ಮೆಮರಿ ಅವರಿಗೆ. We had employees that worked in those positions in the mill. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫುಜು ಕಾಜು ಸ್ಟೋರೀಸ್. ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲ ನಂದು ಪ್ರೀವಿಯಸ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರ್ಬೋದು, ನಾನು ಕರಿಯರ್ ಫೇರಿಗಂತ ಹೊರಗೆ ಬಂದಿದ್ದೇನೆ. ಸೊ ನಾನು ಟೆರೆಸ್ಸಿಂದ ಇದೊಂದು 2 ಗಂಟೆ ಡ್ರೈವ್, ಪ್ರಿನ್ಸ್ ರೂಪರ್ಟ್ ಅಂತ ಇದರ ಹೆಸರು. ಸೊ ಇಲ್ಲಿಗೀಗ ಹೋಗ್ತಾ ಇದ್ದೇವೆ. ಸೊ ನನ್ನ ಕಲೀಗ್ ಹೇಳ್ತಾ ಇದ್ರು ಇಲ್ಲಿ ಡ್ರೈವ್ ತುಂಬ ಬ್ಯೂಟಿಫುಲ್ ಉಂಟಂತ. ಸೊ ಅದೇ ಥರ ತುಂಬ ಚಂದ ಕಾಣ್ತಾ ಉಂಟು. ಆ ಬ್ಲೂ ವಾಟರೇ ನೋಡಲಿಕ್ಕೆ ಒಂಥರ ಚಂದ ಅಲ್ಲ. ನೋಡುವ ಮುಂದೆ ಮುಂದೆ ಹೋಗ್ತಾ ಇರೋಗೆ ಎಂತೆಲ್ಲ ಸಿಗ್ತದಂತ. ಸೊ ನಾನು ನನ್ನ ಕಲೀಗ್ ಹತ್ರ ಮಾತಾಡ್ತಿದ್ದೆ. ಸೊ ಮಾತಾಡುವಾಗ ಅವ್ರು ನನಗೆ ಈ ವಿಷಯ ಹೇಳಿದ್ದು. ನಾನು ಇಷ್ಟೊತ್ತುವರೆಗೂ ಸಹ ಬ್ಯೂಟಿಫುಲ್ 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 ಅಂತ ಹೇಳ್ತಿದ್ದೆ ಅಲ್ಲ, ಬಟ್ ಅದೇನೋ ಹೇಳ್ತಾರಲ್ಲ ಕನ್ನಡದಲ್ಲಿ ಒಂದು ಗಾದೆ ಉಂಟು, ದೂರದ್ದು ಬೆಟ್ಟ ನೋಡಲಿಕ್ಕೆ ನುಣ್ಣಗೆ ಅಂತ. ಸೊ ಇದು ಒಂಥರ ಅದೇ ಥರ ಅಲ್ಲ ಅಂತ ನನಗೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಎಂತ ಹೇಳಿದರೆ, ಇದೀಗ ನಾವೆಂಥ ಹೈವೇಲಿ ಹೋಗ್ತಿದ್ದೇವಲ್ಲ, ಈ ಹೈವೇದು ನಿಜ ಹೆಸರು ಹೈವೇ ಆಫ್ ಟಿಯರ್ಸ್ ಅಂತೆ, ಅಂದರೆ ಕಣ್ಣೀರಿನ ಹೈವೇ ಅಂತ. ನನಗೆ ಅದೇ ಒಮ್ಮೆ ಕೇಳಿ ನನಗೆ ಶಾಕ್ ಆಯಿತು. ಮತ್ತು ಯಾಕೆ ಅಂತ ಕೇಳುವಾಗ ಅವರು ನನಗೆ ಒಂದೊಂದು ವಿಷಯ ಹೇಳಿದರು. ನನಗೆ ತುಂಬ ಬೇಜಾರಾಯಿತು ಆ್ಯಕ್ಚುಲಿ. ಸೊ ಇಲ್ಲಿ ಎಂತ ಹೇಳಿದರೆ, ಇದು ತುಂಬ ದೂರ ಅಲ್ಲ, ಮತ್ತು ಇಲ್ಲಿ 1970s ಆ್ಯಕ್ಚುಲಿ ಆಗ್ತಾ ಇದ್ದಿದ್ದು, ಈಗ ಸಹ ಆಗ್ತಾ ಉಂಟು. ಬಟ್ 1998 ಹಾಗೆ ವಿಷಯ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದ್ದು. ಎಂತ ಹೇಳಿದರೆ, ಉದ್ದಕ್ಕೂ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತುಂಬ ಕಮ್ಮಿ. ಮೊದಲು ಇರಲೇ ಇಲ್ಲ, ಈಗ ಒಂದೊಂದಾದರೂ ಉಂಟು. ಸೊ ಆ ಟೈಮಲ್ಲಿ ಈ ಜನರಿಗೆ ಕೆಲಸಕ್ಕೆ ಹೋಗಲಿಕ್ಕಿದ್ರೆ, ಅಥವಾ ಶಾಲೆಗೆ ಹೋಗಲಿಕ್ಕಿದ್ರೆ, ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಇದು ಹಾಸ್ಪಿಟ್ಲಿಗೆ ಹೋಗಲಿಕ್ಕಿದ್ರೆ ಅವರು ನಡ್ಕೊಂಡೇ ಬರ್ತಾಯಿದ್ರು. ಸೊ ನಡ್ಕೊಂಡು ಬರುವಾಗ ಲಿಫ್ಟ್ ಕೇಳ್ತಿದ್ರು. ಸೊ ಈ ಲಿಫ್ಟ್ ಕೇಳುವಾಗ ಎಂತ ಮಾಡ್ತಿದ್ರಂತೆ, ಲಿಫ್ಟ್ ಕೊಡ್ತೇನೆ ಅಂತ ಹೇಳಿ ಇವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಇವರನ್ನು ರೇಪ್ ಮಾಡೋದು, ಮತ್ತು ರೇಪ್ ಮಾಡಿ ಮರ್ಡರ್ ಮಾಡಿ, ಇಲ್ಲಿಗ ನೋಡ್ತಾ ಇದ್ದಾಗೆ ಫುಲ್ ಕಾಡಲ್ಲ ಆಚೆ ಈಚೆಗೆಲ್ಲ. ಸೊ ಕಾಡಲ್ಲಿ ಬಿಸಾಡೋದು. ಆ ಬಿಸಾಡಿದವರದ್ದು ಬಾಡಿ ಸಿಗ್ತದಾ, ಅದು ಸಹ ಸಿಕ್ಕುವುದಿಲ್ಲ. ಅಲ್ಲಿ ಕಾಡು ಪ್ರಾಣಿಗಳೆಲ್ಲ ತಿಂದು ಎಂತ ಸಹ ಉಳಿಯೋದಿಲ್ಲ. ಸೊ ಅದಕ್ಕೆ ಇದನ್ನು ಹೈವೇ ಆಫ್ ಟಿಯರ್ಸ್ ಅಂತ ಹೇಳ್ತಾರಂತೆ. ಇನ್ನಾದರೂ ಹಾಗೆ ಆಗದೇ ಇರಲಿ. ಸೊ ಓಕೆ, ಎನಿವೇಸ್, ಇಲ್ಲೀಗ ನೋಡುವಾಗ ಉಂಟಲ್ಲ, ಬಾಲಿವುಡ್ ಸಾಂಗ್ಸ್ ಎಲ್ಲ ಈಗಿದೇ ಲೊಕೇಶನಲ್ಲಿ ಶೂಟ್ ಆಗೋದು ಅನ್ನಿಸ್ತದೆ. ಅಲ್ಲಿ ನೋಡಿ ಹೇಳ್ತಿದ್ದಾಗೆ ಇಲ್ಲಿ ಟ್ರೈನ್ ಸಹ ಬಂತು. ಈ ಟ್ರೈನ್ ನೋಡುವಾಗ ನನಗೆ ಚಯ್ಯ ಸಾಂಗ್ ಸಹ ನೆನಪಾಗ್ತಾ ಉಂಟು. ಸೊ ತುಂಬ ಬ್ಯೂಟಿಫುಲ್ ಉಂಟಿದು ಜಾಗ. ಆದರೆ ನನ್ನ ಫೋನ್ ಎಷ್ಟು ಜಸ್ಟಿಫಿಕೇಷನ್ ಕೊಡ್ತಾ ಉಂಟು ಗೊತ್ತಿಲ್ಲ. ಸೊ ಒಂದು ಕಡೆಯಲ್ಲಿ ಟ್ರೈನ್, ಮತ್ತು ರೋಡ್, ಮತ್ತು ನೀರು, ಮತ್ತು ಫಾರೆಸ್ಟ್, ಮತ್ತು ಗುಡ್ಡ, ಇದೆಲ್ಲ ಆ್ಯಕ್ಚುಲಿ ಕಣ್ಣಾರೆ ನೋಡಿದರೆ ಒಂಥರ ನೆಕ್ಸ್ಟ್ ಲೆವೆಲ್ ಉಂಟಿದು. ಈ ಟ್ರೈನ್ ಉಂಟಲ್ಲ, ಮುಗಿದ್ರೂ ಮುಗಿತಿಲ್ಲ. ಸೊ ನಾವು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡುವ. They choose something that's appropriate, right? Yeah, there's one guy who mentioned roasted eggs 98 at gmail.com. So yeah, people are interesting. Yeah. And Happy literally had his name Happy, but he was very funny though. He was. So if you look across, you'll see the swinging bridge over there.
See it? Yeah. And you'll be able to go and walk on it after. But that's the swinging bridge that we have to walk on, right, to reach the community? No, Is that the same? years ago. This is we're going into the community now. This road wasn't here. Okay. So years ago that was. ಸೊ ಇಲ್ಲಿಗ ನನಗೆ ಕರ್ಕೊಂಡು ಬಂದಿದ್ದಾರೆ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ. ನಾನೀಗ ಮೇಲೆ ನಡ್ಕೊಂಡು ಹೋಗ್ತಿದ್ದೇನೆ. ಅಲ್ಲಿ ನೀರೆಲ್ಲ ನೋಡುವಾಗ ನನಗೆ ಆಲ್ರೆಡಿ ಹೆದರಿಕೆ ಆಗ್ತಾ ಉಂಟು. ನೋಡುವ ಎಂತಾಗ್ತದೆ ಅಂತ. ಇಲ್ಲಿ ಬರೆದಿದ್ದಾರೆ, ಇದು ಗಿಟ್ವಿನ್ ಸಿಲ್ಕ್ ಸಸ್ಪೆನ್ಷನ್ ಬ್ರಿಡ್ಜ್ ಅಂತೆ, ಬಿಲ್ಟ್ ಇನ್ 1969. ವಾವ್. Yeah, for sure. Oh, this is swinging. ಗಾಳಿಗೆ ಬ್ರಿಡ್ಜ್ ತುಂಬ ಅಲ್ಲಾಡ್ತಿತ್ತು, ಸೊ ನಾನು ಮುಂದೆ ಹೋಗಲಿಲ್ಲ. ಅಲ್ಲಿಂದ ಈಗ ಹೊರಟ್ವಿ. ಈಗ ನೀವೆಂತ ಕಲ್ಲು ಥರ ನೋಡ್ತಾ ಇದ್ದೀರಲ್ಲ, ಇದು ಆ್ಯಕ್ಚುಲಿ ಜ್ವಾಲಾಮುಖಿ, ಅಂದರೆ ವಾಲ್ಕ್ಯಾನಿಕ್ ಇರಪ್ಷನ್ ಆಗಿತ್ತು ಎಷ್ಟೋ ವರ್ಷದ ಹಿಂದೆ. ಸೊ ಅದರದ್ದೇ ಲಾವ ಈಗ ಕಲ್ಲಾಗಿರೋದು. ಈಗ ಫೈನಲಿ ಬಂದು ಮುಟ್ಟಿದ್ವಿ. ಇಲ್ಲಿ ಒಂದು ರೆಸ್ಟೋರೆಂಟ್ ಉಂಟಂತೆ, ಅಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಆಫೀಸಿಗೆ ಹೋಗ್ಬೇಕು. ಇದುವೇ ನನ್ನ ಇಂಗ್ಲಿಷ್ ಬ್ರೇಕ್ಫಾಸ್ಟ್, ಮೊಟ್ಟೆ ಆ್ಯಂಡ್ ಫ್ರೂಟ್ಸ್ ಓನ್ಲಿ. ಇದು ವರ್ಕ್ BC ಅಂತ, ಸೊ ನಮ್ಮ ಕರಿಯರ್ ಫೇರ್ ಇಲ್ಲೇ ಇರೋದು. ಬನ್ನಿ ಒಳಗೋಗಿ ನೋಡು. ಇದು ಈಗ ವೆಯ್ಟಿಂಗ್ ರೂಮ್, ಮತ್ತು ಇಲ್ಲಿಗೆ ಕಂಪೆನಿ ಬಗ್ಗೆ ಎಲ್ಲ ಹಾಕಿಟ್ಟಿದ್ದಾರೆ ಮೊದಲೇ. ಮತ್ತು ಇದೊಂದು ಹಳ್ಳಿ ಆಗಿದ್ದರಿಂದ ನನ್ನ ಮ್ಯಾನೇಜರ್ಸ್ ಆಲ್ರೆಡಿ ಹೇಳಿದರು ಇಲ್ಲಿ ಜನ ತುಂಬ ಹೆದರ್ತಾರೆ ಅಂತ. ಸೊ ಆದಷ್ಟು ಅವರನ್ನು ಕಂಫರ್ಟೇಬಲ್ ಫೀಲ್ ಮಾಡಿಸ್ಬೇಕು, ಫಸ್ಟಿಗೆ ಅವ್ರ ಹತ್ರ ನಗಾಡ್ತಾ ಮಾತಾಡಬೇಕು ಅಂತೆಲ್ಲ ಹೇಳಿದರು. ಹಾಗೆ ಮಾಡಿ ಆದಮೇಲೆ ನಮ್ಮ ಕಂಪೆನಿ ಬಗ್ಗೆ ಹೇಳುವಂಥದ್ದು ಅಥವಾ ಇಂಟರ್ವ್ಯೂ ಮಾಡುವಂಥದ್ದು ಅಂತ. ಮತ್ತು ಇಲ್ಲಿಗ ಕೆಲವು ಗಿಫ್ಟ್ಸ್ ಎಲ್ಲ ಇಟ್ಟಿದ್ದೇವೆ ನಾವು, ಅದು ಬ್ಯಾಗ್ ಆಗಿರ್ಬೋದು, ಕ್ಯಾಪ್ ಆಗಿರ್ಬೋದು, ಚಾರ್ಜರ್ ಹಾಗಿದೆಲ್ಲ ಇಟ್ಟಿದ್ದೇವೆ. ಯಾಕಂದರೆ ಬಂದವರಿಗೆ ಖುಷಿಯಾಗಲಿ, ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡುವ ಅಂತ. ಸೊ ದ್ಯಾಟ್ ಅವರಿಗೆ ಇಂಟರ್ವ್ಯೂ ಪ್ರೆಷರ್ ಇರದೆ ಅವರು ಸ್ವಲ್ಪ ಖುಷಿ ಲವಲವಿಕೆಯಲ್ಲಿ ಇರಲಿ ಅಂತ. ಮತ್ತು ಕೆಲವರೆಲ್ಲ ಸ್ವಲ್ಪ ದೂರದಿಂದ ಎಲ್ಲ ಬಂದಿರ್ತಾರಲ್ಲ, ಸೊ ಅವರಿಗೋಸ್ಕರ ನೀರು ಬಾಟ್ಲು ಮತ್ತು ತಿನ್ನಲಿಕ್ಕೆ ಕುಕ್ಕೀಸ್ ಮತ್ತು ಕಾಫಿ ಎಲ್ಲ ಇಟ್ಟಿದ್ದಾರೆ. ನಾನೀಗ ಸ್ವಲ್ಪ ಸೈಕಲ್ ಗ್ಯಾಪಲ್ಲಿ ಬಂದಿದ್ದು, ಕೆಲಸ ಮಾಡ್ತಾ ಮಧ್ಯ ಸ್ವಲ್ಪ ಬ್ರೇಕಲ್ಲಿ ಬಂದಿದ್ದು. ಬಟ್ ಜಾಗ ತೋರಿಸ್ಲಿಕ್ಕೆ ನಾನೀಗ ಬಂದಿದ್ದು ನಿಮಗೆ. ನೋಡಿ ನನ್ನ ಹಿಂದೆ ಎಷ್ಟು ಬ್ಯೂಟಿಫುಲ್ ವ್ಯೂ ಉಂಟು ಅಲ್ಲ. ಸೊ ನಾವಿವತ್ತು ಕರಿಯರ್ ಫೇರ್ ಮಾಡಿದಾಗ ಹಾರ್ಡ್ಲಿ ಒಂದು 10 ಜನ ಬಂದಿದ್ರೇನೋ. ಸೊ ಆ 10 ಜನದ್ರಲ್ಲಿ ಅಂದರೆ ಅಷ್ಟು ಎಜುಕೇಷನ್ ಇದ್ದು ಸ್ಕಿಲ್ ಇದ್ದವರು ಇರಲಿಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ನಾವು ಆದಷ್ಟು ಟ್ರೈ ಮಾಡ್ತಿದ್ದೇವೆ ಅವರಿಗೆ ಟ್ರೈನ್ ಮಾಡಿ ಅವರಿಗೊಂದು ಕೆಲಸ ಸಿಕ್ಕುವ ಹಾಗೆ. ಬಟ್ ಇಲ್ಲಿ ಎಲ್ಲ ಮೀನು ವಾಸನೆ ಬರ್ತಾವೆ ನನಗೆ. ಇದು ಮೀನು ವಾಸನೆ ಹೇಗೆ ಹೇಳಿದರೆ, ಮೊದಲು ನಮ್ಮದು TT ರೋಡ್ ಹತ್ರ ಪೆಟ್ರೋಲ್ ಬಂಕ್ ಇತ್ತಲ್ಲ, ಆ ಪೆಟ್ರೋಲ್ ಬಂಕಲ್ಲಿ ಮೊದಲು ಮೀನು ಗಾಡಿ ಎಲ್ಲ ತೊಳಿತಾಯಿದ್ರು. ಸೊ ನಮಗೆ ಆಚೆ ಈಚೆ ಹೋಗುವಾಗ ಅದೇ ವಾಸನೆ ಬರ್ತಿತ್ತು. ಸೊ ಈಗ ಸೇಮ್ ಅದೇ ವಾಸನೆ ನನಗೆ ಅಲ್ಲ ಅಂತ ನನಗೆ ಹೇಳಲಿಕ್ಕೇ ಆಗ್ತಾಯಿಲ್ಲ, ಓಕೆನಾ. ಸೊ ಆ ಥರ ಉಂಟು. ಇದು ಸಹ ನಾನು ನಿನ್ನೆ ಹೋದಾಗೆ ಎಲ್ಲ ಸಣ್ಣ ಸಿಟಿ ಇತ್ತಲ್ಲ, ಅದೇ ಥರ ಸಣ್ಣ ಸಿಟಿ ನೋಡಿ. ಹೇಗೆ ಸಣ್ಣ ಸಣ್ಣ ಶಿಪ್ ಉಂಟು. ಅಲ್ಲೊಂದು ದೊಡ್ಡ ಶಿಪ್ ನಿಂತ್ಕೊಂಡಿದೆ, ಇನ್ನೊಂದು ನಿಗಳಿ ತಗೊಂಡು ಬರ್ತಾ ಇದ್ದಾರೆ. ತುಂಬ ಪ್ರಿಟಿ ಉಂಟು ಮಾತ್ರ. ನಾನು ಮೇಲಿದ್ದೇನೆ, ಈ ಕೆಳಗೆ ನೋಡಿ ಇದೊಂಥರ ಹಾರ್ಬರಿನಾಗೆ. ಹೇಗೆ ಗೊಂಗೊಳ್ಳಿಯಲ್ಲಿ, ಕುಂದಾಪುರದಲ್ಲಿ, ಮಂಗಳೂರಲ್ಲಿ ಎಲ್ಲ ಉಂಟಲ್ಲ ಆ ಥರ ಬಾಕ್ಸ್ ಎಲ್ಲ ಇಟ್ಟಿದ್ದಾರೆ. ಈಗ ಸಂಜೆ ಟೈಮ್ ಆದ್ದರಿಂದ ಹಾರ್ಬರಲ್ಲಿ ಯಾರೂ ಸಹ ಇಲ್ಲ. ಸೊ ಮಕ್ಕಳವರ ಅಪ್ಪ ಅಮ್ಮನೊಟ್ಟಿಗೆ ಆಟ ಆಡ್ಲಿಕ್ಕೆ ಹೊರಗೆ ಬಂದಿದ್ದಾರೆ. ಸೊ ಅದಕ್ಕೆ ಅಂತ ನನಗೆ ಮೀನು ವಾಸನೆ ಬರ್ತದಿದ್ದು.
ನೋಡಿ ಅಲ್ಲೆಲ್ಲ ದೊಡ್ಡ ದೊಡ್ಡ ಕಂಟೈನರ್ ಅಲ್ಲಿ ಇಟ್ಟಿದ್ದಾರೆ. ಇದು ನೋಡಿ ಒಂದು ಬೋಟ್ ಇಟ್ಟಿದ್ದಾರೆ. ಸೊ ಬೋಟ್ ಇಲ್ಲಿದು ಟ್ರೆಡಿಷನ್ ಅಲ್ಲ ಮೀನು ಹಿಡಿಯೋದು, ಅದಕ್ಕೆ. ಇಲ್ಲಿ ನೋಡಿ ಬೇರೆ ಬೇರೆ ಫ್ಲ್ಯಾಗ್ ಎಲ್ಲ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ ಗೊತ್ತಿಲ್ಲ. ಸನ್ಸ್ ಆಫ್ ನಾರ್ವೆ ಅಂತೆ. ಡೆಡಿಕೇಟೆಡ್ ಇನ್ 2002 to those people of Scandinavian descent and their influence on the development of Prince Rupert and the surrounding area. ಇದೊಂದು ಮೆಮರಿ ಅವರಿಗೆ. Control operator. So what they did is we brought in a contractor, but the contractor, we had employees that were in the positions in the mill, employees that were very well respected. Their team. ಸೊ ನಾನು ನಿಮಗೊಂದೀಗ ಸಣ್ಣ ಇಂಟರ್ವ್ಯೂ ಕ್ಲಿಪ್ ತೋರಿಸಿದೆ ಅಲ್ಲ, ಅಲ್ಲಿಗೆ ನನ್ನ ವರ್ಕ್ ರ್ಯಾಪಪ್ ಆಯಿತು. ಸೊ ಇಲ್ಲಿಂದ ಏನಾದ್ರು ತಗೊಳ್ಳೋದು ಮತ್ತೀಗ ಅವರೊಟ್ಟಿಗೆ ಹೋಗಬೇಕೀಗ. ಸೊ ಇಲ್ಲಿಗೆ ನನ್ನ ವಿಡಿಯೋ ಮುಗೀತು, ಮತ್ತು ಕರಿಯರ್ ಫೇರ್ ಕೂಡ ಮುಗ್ದಿದೆ. ಆದರೆ ನನ್ನ ಹೋಟೆಲಿದೊಂದು ವಿಡಿಯೋ ಮಾಡಿ ಹಾಕ್ತೇನೆ. ಬಟ್ ಬೆಳಿಗ್ಗೆ ಬರುವಾಗ ಎಷ್ಟು ಬಿಸಿಲಿತ್ತಲ್ಲ, ಅದೇ ರೀತಿ ನೋಡಿ ಈಗ ಸಂಜೆ ಹೋಗುವಾಗ ವಾಪಸ್ ಮಳೆ ಬರ್ತಾ ಉಂಟು. ಸೊ ಇಲ್ಲಿದು ವೆದರ್ ಸ್ವಲ್ಪ ಹೀಗೆ ವಿಚಿತ್ರ ಇರ್ತದೆ. ಸೊ ನಿಮ್ಗೇನು ಮಾಡಬೇಕು ಗೊತ್ತುಂಟಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೆ ನನ್ನ ಜರ್ನಿ ಹೇಗಂತ ಅನ್ನಿಸ್ತಂತ ಕಮೆಂಟ್ಸಲ್ಲಿ ಹೇಳಲಿಕ್ಕೆ ಮರಿಬೇಡಿ. ಬಾಯ್.